ಸಚಿವ ಪ್ರಿಯಾಂಕ್ ಖರ್ಗೆಗೆ ಹುಚ್ಚಿಡಿದಿದೆ ಅಂತ ಬಿಜೆಪಿಯ ಶಾಸಕ ಶೈಲೇಂದ್ರ ಬೆಲ್ದಾಳೆ ಕಿಡಿಯನ್ನು ಕಾರಿದ್ದಾರೆ. ಆರ್ಎಸ್ಎಸ್ ಶತಮಾನೋತ್ಸವದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕ ಹುಟ್ಟಿದೆ. ಹಿಂದೂ ಸಮಾಜ ಒಗ್ಗೂಡಿ ಆರ್ಎಸ್ಎಸ್ ಪಥಸಂಚಲನ ಮಾಡ್ತಿರೋದಕ್ಕೆ ಕಾಂಗ್ರೆಸ್ ವಿಚಲಿತವಾಗಿದೆ. ಆರ್ಎಸ್ಎಸ್ ಸಂಘಟನೆಯನ್ನ ತಾಲಿಬಾನಿಗೆ ಹೋಲಿಕೆ ಮಾಡಿದ್ದನ್ನ ಶಾಸಕ ಶೈಲೇಂದ್ರ ಬೆಲ್ದಾಳೆ ಖಂಡಿಸಿದ್ದಾರೆ. ಆರ್ಎಸ್ಎಸ್ ಸಂಘಟನೆ ಇರೋದಕ್ಕೆ ದೇಶದಲ್ಲಿ ಶಾಂತಿ ಇದೆ. ಆರ್ಎಸ್ಎಸ್ ಸಂಘಟನೆಯನ್ನ ತಾಲಿಬಾನ್ಗೆ ಹೋಲಿಸ್ತಾರೆ ಅಂದ್ರೆ ಅವರಿಗೆ ಹುಚ್ಚಿಡಿದಿದೆ. ಆರ್ಎಸ್ಎಸ್ ದೇಶದ ಏಕತೆ, ಧರ್ಮದ ಏಕತೆ ಸಂಘಟನೆಗಾಗಿ ಕೆಲಸ ಮಾಡ್ತಿದೆ. ಮತ್ತೆ ಈ ರೀತಿ ಹೇಳಿಕೆ ನೀಡುವ ಮುನ್ನ ಪ್ರಿಯಾಂಕ್ ಖರ್ಗೆ ವಿಚಾರವನ್ನ ಮಾಡಬೇಕು. ಒಂದು ಕೋಮಿನ ಜನರ ಖುಷಿಗಾಗಿ ಈ ರೀತಿ ಹೇಳ್ತಾರೆ. ಬೀದರ್ನಲ್ಲಿ ಬಿಜೆಪಿಯ ಶಾಸಕ ಶೈಲೇಂದ್ರ ಬೆಲ್ದಾಳೆ ಈ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಶೈಲೇಂದ್ರ ಬೆಲ್ದಾಳೆ ಏನು ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾಗಿದೆ ಗೊತ್ತಿಲ್ಲ. ಅವ್ರು ಯಾಕೋ ಸರ್ಕಾರ ಗೊಂದಲಿದೆ, ವಿಚಲಿತ ಆಗಿದ್ದಾರೆ. ಯಾಕಂದ್ರೆ ನವೆಂಬರ್ ಕ್ರಾಂತಿ ಅಂತ ಅವ್ರ ಪಕ್ಷದಲ್ಲೇ ಅವ್ರ ಪಕ್ಷದ ನಾಯಕರು, ಕಾರ್ಯಕರ್ತರು, CM DCM ಅವರೆಲ್ಲ ವರ್ತನೆ ನೋಡಿ ಅವ್ರು ಯಾಕೋ ಒಂಥರ ವಿಚಲಿತ ಆಗಿದ್ದಾರೆ. ಯಾರೋ ಒಬ್ರಿಗೆ ಒಂದು ಕೋಮಿ ಖುಷಿ ಪಡಿಸ್ಬೇಕಂತ ನಮ್ಮ ಸಂಘದ ಏನು ಶತಮಾನೋತ್ಸವ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ, ಅದರಿಂದ ಅವ್ರಿಗೆ ನಡುಕುಕ್ಕಿದೆ. ಯಾಕಂದ್ರೆ ಇಷ್ಟೊಂದು ಹಿಂದೂ ಸಮಾಜ ಒಗ್ಗೂಡಿದೆ, ಹಿಂದೂ ಸಮಾಜ ಏಕತೆಯಾಗಿ ಎಲ್ಲ ಕಡೆ ಪಥಸಂಚಲನ ಮಾಡ್ತಾ ಇದೆ. ಅವರೇನು ಎಲ್ಲ ಸಮಾಜಕ್ಕೆ ಹೊಡಿಬೇಕಂತ ಜಾತಿ ಗಣತಿ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ರು, ಅದು ಫಲಕರ ಆಗ್ತಾ ಇಲ್ಲ. ಯಾಕಂದ್ರೆ ಇಷ್ಟೊಂದು ಪಥಸಂಚಲನದಲ್ಲಿ ಎಲ್ಲ ಸಮಾಜದವರು SC ST OBC ಎಲ್ಲ ಸಮಾಜ ಸೇರೋದು ನೋಡಿ ಅವ್ರು ಯಾಕೋ ಒಂಥರ ಅವ್ರ ಮನೋಭಾವನೆ ಕುಗ್ಗಿದಂಗೆ ಕಾಣಿಸ್ತದೆ ನನಗೆ. ಅವ್ರು ವಿಚಲಿತ ಆಗ್ಯಾರೆ. ತುಷ್ಟೀಕರಣ ನೀತಿಗೊಂದು ಪ್ರಬಲ ಒಂದು ಅದಕ್ಕೆ ಸಾಥ್ ಕೊಡ್ತಾ ಇದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. RSS ಇದೆ ಅಂತೆ ದೇಶ ಶಾಂತಿ ಇದೆ. ದೇಶದಲ್ಲಿ ನಾವೆಲ್ಲ